ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಟೀನೇಜರ್ ಸ್ಕಿನ್ ಕೇರ್ ಬಿಲ್ಡ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಮುಂದುವರಿಸೋ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಟಿಪ್. ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಮೊದಲು ತಿಳ್ಕೊಳ್ಳಿ. ನಿಮ್ಮ ಸ್ಕಿನ್ ಟೈಪೇ ಗೊತ್ತಿಲ್ಲದೆ ಯಾವುದ್ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೆ ಅದು ನಿಮ್ಮ ಸ್ಕಿನ್ನಲ್ಲಿ ಆ್ಯಕ್ನೆ ಮತ್ತು ಪಿಂಪಲ್ಸ್ನ ಕಾಸ್ ಮಾಡ್ಬೋದು. ಅದು ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ನೀವು ಸ್ಕಿನ್ ಕೇರ್ ಜರ್ನಿನ ಶುರು ಮಾಡೋ ಮುಂಚೆ ನಿಮ್ಮ ಸ್ಕಿನ್ ಟೈಪ್ನ ಮೊದಲು ತಿಳ್ಕೊಂಡು ನಂತರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಓಕೆ, ಫಸ್ಟ್ ಸ್ಟೆಪ್ಸ್ ಕ್ಲೆನ್ಸರ್ ಆರ್ ಫೇಸ್ ವಾಶ್. ನಾವು ಸನ್ಸ್ಕ್ರೀನ್ ಎಲ್ಲ ಪದೇ ಪದೇ ಅಪ್ಲೈ ಮಾಡೋದ್ರಿಂದ ಡಬಲ್ ಕ್ಲೆನ್ಸಿಂಗ್ ಮಾಡೋದು ತುಂಬ ಒಳ್ಳೆಯದು. ಫಸ್ಟ್ ಕ್ಲೆನ್ಸರ್ ಆಗಿ ನೀವು ಇದನ್ನು ಚೂಸ್ ಮಾಡ್ಬೋದು. ಇದು ಗಾರ್ನಿಯರ್ ಅವರಿಂದ ಮಿಸೆಲರ್ ಕ್ಲೆನ್ಸಿಂಗ್ ವಾಟರ್. ಇದನ್ನು ನೀವು ಕಾಟನ್ ಪ್ಯಾಡ್ಸಿಗೆ ಹಾಕಿ ನಿಮ್ಮದು ಮೇಕಪ್ ಮಾಡಿದರೆ ಮೇಕಪ್ ಅಥವಾ ಸ್ಕಿನ್ ಕೇರ್ ರೆಸಿಡ್ಯೂನ ಫಸ್ಟ್ ರಿಮೂವ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಒಂದು ಫೇಸ್ ವಾಶಿಂದ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸೆಕೆಂಡ್ ಕ್ಲೆನ್ಸರ್ ಆಗಿ ನಾನು ಏನಕ್ಕೆ ಇಲ್ಲಿ ಯಾವುದೇ ಫೇಸ್ ವಾಶ್ನ ತೋರಿಸಿಲ್ಲ ಅಂದರೆ, ನಾನು ಮನೆಯಲ್ಲೇ ಕೆಲವು ಉಪ್ಟನ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊತೀನಿ. ಬೇರೆ ಫೇಸ್ ವಾಶ್ ಯೂಸ್ ಮಾಡೋದು ಕಡಿಮೆ. ಸೊ ನನ್ನ ಹತ್ರ ಇವಾಗ ಸದ್ಯಕ್ಕೆ ಬೇರೆ ಫೇಸ್ ವಾಶ್ ಯಾವುದೂ ಇರಲಿಲ್ಲ. ಸೊ ನಾನು ಓನ್ಲಿ ಫಸ್ಟ್ ಕ್ಲೆನ್ಸರ್ ತೋರಿಸ್ತಿದ್ದೀನಿ. ಇನ್ನೊಂದು ಫೇಸ್ ವಾಶ್ನ ನಿಮ್ಮ ಸ್ಕಿನ್ ಟೈಪಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿ ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಸ್ಟೆಪ್ ಟೋನರ್. ಇಲ್ಲಿ ನಾನು ತೋರಿಸ್ತಿರೋದು ಪಿಲಿಗ್ರಿಮ್ ರೆಡ್ ವೈನ್ ಫೇಸ್ ಮಿಸ್ಟ್ ಆ್ಯಂಡ್ ಟೋನರ್. ನೀವು ನನ್ನನ್ನೇನಾದರೂ ಕೇಳಿದ್ರೆ ಟೋನರ್ ತುಂಬ ಇಂಪಾರ್ಟೆಂಟಾ ಅಂತ ಇಲ್ಲ, ನೀವು ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಬೋದು. ಮಾಯ್ಶ್ಚರೈಸರ್ ವಿಲ್ ಡೂ ದ ಜಾಬ್. ಥರ್ಡ್ ಸ್ಟೆಪ್ ಮಾಯ್ಶ್ಚರೈಸರ್. ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಇದ್ದರೆ ನೀವು ಥಿಕ್ ಮಾಯ್ಶ್ಚರೈಸರ್ಸ್ನ ಪ್ರಿಫರ್ ಮಾಡಿ. ನಿಮ್ಮ ಸ್ಕಿನ್ ಏನಾದರೂ ಆಯ್ಲಿ ಇದ್ದರೆ ನೀವು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಚೂಸ್ ಮಾಡಿ. ನಾನಿಲ್ಲಿ ಜೆಲ್ ಬೇಸ್ಡ್ ಮತ್ತು ಕ್ರೀಮ್ ಬೇಸ್ಡ್ ಎರಡೂ ಮಾಯ್ಶ್ಚರೈಸರ್ಸ್ನ ತೋರಿಸ್ತಿದ್ದೀನಿ. ಇದು ಮಾಯ್ಸ್ ಡೈಲಿ ಮಾಯ್ಶ್ಚರೈಸಿಂಗ್ ಕ್ರೀಮ್. ಇಲ್ಲಿ ಎಲ್ಲ ಸ್ಕಿನ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಸ್ವಲ್ಪ ತಿಕ್ಕಿದೆ. ಇದನ್ನು ಮೇ ಬಿ ಆಯ್ಲಿ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಪೋರ್ಸ್ನ ಕ್ಲಾಗ್ ಆಗ್ಬೋದು. ಸೊ ಇದನ್ನು ಡ್ರೈ ಸ್ಕಿನ್ ಅವ್ರು ತೊಗೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಜೆಲ್ ಬೇಸ್ಡ್ ಕ್ಲೆನ್ಸರ್. ಇದು ಆಯ್ಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದ್ರ ಕನ್ಸಿಸ್ಟೆನ್ಸಿ ತಿನ್ನಾಗಿರೋದ್ರಿಂದ ಆಯ್ಲಿ ಸ್ಕಿನ್ ಅವ್ರಿಗೆ ಕ್ಲಾಗ್ ಪೋರ್ಸ್ ಆಗಲ್ಲ. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಮಿನಿಮಲಿಸ್ಟ್ ಅವ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ಇಲ್ಲೂ ನಾನು 2 ಸನ್ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ. ಟಿಪ್ ಏನಪ್ಪ ಅಂದರೆ, ಸನ್ಸ್ಕ್ರೀನಿಗೆ ಯಾವಾಗಲೂ ತುಂಬ ಕಾಸ್ಟ್ಲಿ ಸನ್ಸ್ಕ್ರೀನ್ನ ತೊಗೋಬೇಡಿ. ಬಿಕಾಸ್ ನಾವು ಅದನ್ನು ಡೈಲಿ ಯೂಸ್ ಮಾಡ್ತೀವಿ. ಡೈಲಿ ಏನಿಲ್ಲ ಅಂದರೂ ರೀಅಪ್ಲಿಕೇಶನ್ ಅಂತ 2 to 3 ಟೈಮ್ಸ್ ಯೂಸ್ ಮಾಡ್ತೀವಿ. ಈ ಪರ್ಚೇಸ್ನ ಮಾಡ್ತಾನೆ ಇರಬೇಕಾಗುತ್ತೆ. ನನ್ನ ರೆಕಮೆಂಡೇಷನ್ ಹೇಳೋದಿದ್ರೆ, ನಾನು ಫಿಕ್ಸ್ಡರ್ಮಾ ಶ್ಯಾಡೋ SPF 50+ ಕ್ರೀಮೇ ಆಲ್ಮೋಸ್ಟ್ ಯಾವಾಗೂ ಯೂಸ್ ಮಾಡ್ತೀನಿ. ಇದು ಕ್ರೀಮ್ ಮತ್ತು ಜೆಲ್ ಬೇಸ್ಡಲ್ಲಿ ಎರಡರಲ್ಲೂ ಬರುತ್ತೆ. ನನ್ನ ಸ್ಕಿನ್ನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕ್ರೀಮ್ ಬೇಸ್ನ ಚೂಸ್ ಮಾಡ್ತೀನಿ. ನೀವು ಇದ್ರ ಕನ್ಸಿಸ್ಟೆನ್ಸಿ ನೋಡೋದಾದರೆ ತುಂಬ ತಿಕ್ ಕ್ರೀಮ್ ಏನಲ್ಲ, ಬಟ್ ಇದು ಕ್ರೀಮ್ ಕನ್ಸಿಸ್ಟೆನ್ಸಿ. ಇದು ಸ್ಕಿನ್ನಿಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ವೈಟ್ ಕಾಸ್ಟ್ನ ಬಿಡಲ್ಲ. ಅಲ್ಲೇ ನೋಡ್ಬೋದು 2 ಮಿನಿಟ್ಸ್ ಆಗಿದ ತಕ್ಷಣ ಎಷ್ಟು ನೀಟಾಗಿ ಅಬ್ಸರ್ವ್ ಆಗಿದೆ ಸ್ಕಿನ್ನಿಗೆ. ವೈಟ್ ಕಾಸ್ಟ್ ಇಲ್ಲ ಮತ್ತು ಗ್ಲೋಯಿಯಾಗಿ ಕೂಡ ಕಾಣಿಸುತ್ತೆ. ನೀವು ಏನಾದರೂ ಹೊರ್ಗಡೆ ಕೆಲಸ ಮಾಡೋರಾದರೆ ನೀವು ಒಂದೇ ಸಲ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಆಗಲ್ಲ, ರೀಅಪ್ಲಿಕೇಶನ್ ಮಾಡ್ತಾ ಇರಬೇಕಾಗುತ್ತೆ. ನೀವು ಸೇಮ್ ಸನ್ಸ್ಕ್ರೀನೇ 2 ಟೈಮ್ಸ್ ಲೈಕ್ 2 ಅವರ್ಸ್ಗೊಂದ್ಸಲ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ಒಂದು ಸನ್ಸ್ಕ್ರೀನ್ ಸ್ಟಿಕ್ ಇಟ್ಕೊಂಡ್ರೆ ಅದು ನಿಮಗೇ ಹೆಲ್ಪ್ ಆಗುತ್ತೆ. ನೀವು ಹೊರಗಡೆ ಎಲ್ಲೇ ಹೋಗ್ತಿದ್ರು ಇದನ್ನು ಈ ಥರ ತೆಗೆದು ಜಸ್ಟ್ ರೀಅಪ್ಲಿಕೇಶನ್ ಮಾಡಿದ್ರೆ ಸಾಕು. ಇದನ್ನು ನೀವು ಮೇಕಪ್ ಹಾಕಿದ್ರೂ ಕೂಡ ರೀಅಪ್ಲಿಕೇಶನ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದು ಸಿರಮ್. ನಿಮಗೆ ಸ್ಕಿನ್ ಕನ್ಸರ್ನ್ಸ್ ಇದ್ದರೆ ಮಾತ್ರ ಸಿರಮ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಸಿರಮ್ಸ್ ಅವಶ್ಯಕತೆ ಇಲ್ಲ. ನಿಮ್ಗೆ ಹೈಪರ್ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಆಲ್ಫಾ ಬ್ಯೂಟಿನ್ನ ಪರ್ಚೇಸ್ ಮಾಡಿ. ನಿಮಗೆ ವೈಟ್ ಹೆಡ್ಸ್ ಆ ಥರ ಎಲ್ಲ ಏನಾದರೂ ಇದ್ದರೆ ಈ ಸ್ಯಾಲಿಸಿಲಿಕ್ ಆಸಿಡ್ನ ಪರ್ಚೇಸ್ ಮಾಡಿ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ವೀಡಿಯೋನ ನಾನು ಮತ್ತೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ರೆಕಮೆಂಡೇಷನ್ ಮಾತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಸೆರಮ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ. ಲಾಸ್ಟ್ ಸ್ಟೆಪ್ ಬಂದು ಲಿಪ್ ಬಾಮ್. ಈ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲಿನ ಆಲ್ಮೋಸ್ಟ್ ನಾವೆಲ್ಲರೂ ಯೂಸ್ ಮಾಡಿರ್ತೀವಿ, ಬಟ್ ಕೆಲವರು ಹೇಳ್ತಾರೆ ಇದು ಲಿಪ್ಸ್ನ ಬ್ಲ್ಯಾಕ್ ಮಾಡುತ್ತೆ ಅಂತ. ಮಾರ್ಕೆಟಲ್ಲಿ ಇವಾಗ ಎಷ್ಟೊಂದು SPF ಇರೋ ಲಿಪ್ ಬಾಮ್ಗಳು ಅವೈಲಬಲ್ ಇದೆ. ನನ್ನ ಸಜೆಷನ್ನ ಕೇಳೋದಿದ್ದರೆ ಸೆಬಾಮೆಡ್, ನ್ಯೂಟ್ರಜೆನಾ, ಮಿನಿಮಲಿಸ್ಟ್ ಎಷ್ಟೊಂದು ಲಿಪ್ ಬಾಮ್ಗಳು SPF ಜೊತೆ 15+, 30+ ಇರೋದೆಲ್ಲ ಅವೈಲಬಲ್ ಇದೆ.
ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಪರ್ಚೇಸ್ ಮಾಡಿ. ಓಕೆ, ನಿಮಗೆ ನನ್ನ ರೆಕಮೆಂಡೇಷನ್ಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವುದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ಮತ್ತು ನಿಮ್ಮ ರೂಟೀನ್ ಹೇಗಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವುಡ್ ರಿಯಲಿ ಲವ್ ಟು ನೋ ಯುವರ್ ಸ್ಕಿನ್ ಕೇರ್ ರೂಟೀನ್ ಆ್ಯಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.